ಹೌದು. ತಮ್ಮೆಲ್ಲರಿಗೆ ಕುಂಬಾರಿ ಘೇನು ಸುತ್ತಮುತ್ತಲ ಸಂಘದ ವತಿಯಿಂದ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಪ್ಪ ಮಹಾತ್ಮರು? ಹೊತ್ತಿ ಒದಗಿದ ಮಾತ ಸತ್ತಮಯದಂತೆ. ಏನು? ಹೊತ್ತಿ ಒದಗಿದ ಮಾತು ಸತ್ತಮಯದಂತೆ. ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ. ಅದು ಇದನ್ನೇ ಯಾಕೆ ಹೇಳ್ತಾರಪ್ಪ ಮಹಾತ್ಮರು? ಮಾತ ಮಾತು ಮಾತಾಡಿದ್ರೆ ಕೋಟಿ ಬೆಲೆ ಇರಬೇಕು, ಸತ್ತಮ ಎತ್ತಿರ್ಬೇಕು. ಅಂತ ಮಾತಿನ ತೂಕ ಮಾಡಿ ಹೇಳ್ತಾರ. ಹೌದು. ಅರ್ಥ ಇಲ್ಲದ ಮಾತನಿ ಕೋಟಿ ಹೇಳಿದ್ರೆ ಎರ್ತದ ಅಂತ ಹೇಳ್ತಾರ. ಹ್ಯಾಂಗ ಹೇಳ್ಯಾರ? ಅರ್ಥ ಇಲ್ಲದ ಮಾತು ಕೋಟಿ ಹೇಳಿದ್ರು ವ್ಯರ್ಥದ. ಯಾಕೆ ಹೇಳ್ಬೇಕು ಬಂಧುಗಳೇ? ಯಾಕ್ರಿಪ್ಪ? ಮೊದಲಿನ ಸಂಧಿಗೆ ಮಾತಾಡಿಲ್ಲ, ಮಾತು ಮಾತಾಡಿದ್ರೆ ಕತ್ತಲಿ ಒಳಗೆ ಬೆಳಕು ಕಂಡಂಗಾಗಿರ್ಬೇಕಂತೆ. ಕತ್ತಲಿ ಕೋಣಿ ಒಳಗೆ ಬೆಳಕು ಕಂಡಂಗಾಗಿರ್ಬೇಕು. ಆ ಮಾತಿನಿಂದ ಜ್ಞಾನ ಬಂದಿರ್ಬೇಕು. ಅಂತ ಮಾತು ಹೇಳ್ತೀನಿ. ವಿಷಯ ಲಕ್ಷ್ಯಗಳು ನಿಮಗೆಲ್ಲರಿಗೂ ಗೊತ್ತಲ್ಲ. ಅಕ್ಬರ ರಾಜವಾಡಿ ಒಳಗ ಚತುರ ಬಿರುಬಲತ್ರಿ ಆಗಿ ಹೋದ. ಹೌದಿಲ್ಲ? ಅಕ್ಬರ ರಾಜ ಬಿರುಬಲಿ ಇರುವಾಗ ಒಂದು ಕಾರ್ಯ ಮಾಡ್ತಿದ್ದ. ಒಂದು ಕೆಲಸ ಮಾಡ್ತಿದ್ಲವ. ಅದರಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದೊಡ್ಡ ಅರಸಾಗಿ ಹಾಕು ಯಾರಿಪ್ಪ? ಕೃಷ್ಣ ದೇವರಾಯರು. ಹೌದಲ್ಲ? ಕೃಷ್ಣ ದೇವರಾಯ ರಾಜಾಗಿ ಹಾಕ. ಅವನಲ್ಲಿ ಹ್ಯಾಂಗ ಅಕ್ಬರ್ನಲ್ಲಿ ಚತುರ ಬಿರುಬಲಿದ್ದ ಅದರಂತೆ ಕೃಷ್ಣ ದೇವರಾಯ ರಾಜನ ರಾಜವಡಿ ಒಳಗೆ ತೆನ್ನಾಲಿ ರಾಮಚರಿಯಾಗಿ ಬರ್ತಾನೆ. ಹೇಳಿ ಬಂಧುಗಳೇ, ಒಂದು ಸಣ್ಣ ಮಾತು ಹೇಳ್ತಾನೆ, ಎಲ್ಲರಿಗೂ ತಿಳಿಯಾಗ. ಕೃಷ್ಣ ದೇವರಾಯ ರಾಜನ ಒಬ್ಬ ಗೆಳೆಯ ಹರದೇಶಕ್ಕಿದ್ದ. ಹರದೇಶದಾಗ ಇದ್ದರೂ ಕೃಷ್ಣ ದೇವರಾಯನಾಗ ಅಪಾರವಾದಂತ ಸ್ನೇಹ, ಪ್ರೀತಿ, ವಾತ್ಸಲ್ಯ ಇತ್ತು. ಒಂದು ದಿನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ರತ್ನದ ಹಣ್ಣು ಹಸುತ್ತ ಎಲ್ಲಿ ಕೃಷ್ಣ ದೇವರಾಯ ರಾಜನ ರಾಜವಡಿ. ಅದ್ರ ಜೊತೆ ಒಂದು ಟಪಾಲ ಬಂದು ಹಸುತ್ತಾರೆ. ಏನಂತ ಹೇಳಿ? ಏನ್ರಿಪ್ಪ? ಈ ರತ್ನದ ಹರಳಿನ ಬೆಲೆ ಸಾಧಾರಣವಾಗಿ ಎಷ್ಟು ಆಗಿರಬಹುದು ಅಂತೇಳಿ ಟಪಾಲದಾಗ ನಿನ್ನ ರಾಜವಡಿ ಒಳಗೆ ಅಲ್ಲದೆ ಯಾರ ರಾಜಾಗ ಕೇಳು ಇದರ ತಕ್ಕ ಬೆಲೆ ಹೇಳಬೇಕಂತೇಳಿ ಟಪಾಲದಾಗ ಬರೋದು ಹಚ್ಚೋದು. ಯಾರು? ಗೆಳೆಯ ದೇಶದವ. ಬತ್ರಿ ರತ್ನದ ಹಳ್ಳ ಎಲ್ಲಿ? ಆ ರತ್ನದ ಹಳ್ಳ ಕೃಷ್ಣ ದೇವರಾಯ ರಾಜನ ವಾಡ್ಯಾಕ ಬಂತು. ರಾಜವಾಡಿ ಒಳಗೆ ಸೇವಕ ಒಯ್ದು ರಾಜನ ಕೈಯಾಗ ಕೊಟ್ಟ ಕೃಷ್ಣ ದೇವರಾಯ ರಾಜರು ಆ ರತ್ನದ ಹಳ್ಳ ತಗೊಂಡ. ಟಪಾಲದಾಗ ಬರೋದ ಯಾವ ಪಂಡಿತನ ಅವನೇ ಇದರ ಬೆಲೆ ಹೇಳ್ಬೇಕು, ಯಾವ ತಿಳಿದವನ ಅವನೇ ಹೇಳ್ತಾನೆ. ಕೃಷ್ಣ ದೇವರಾಯರು ದೊಂಗರು ಸಾರಿ ಬಿಟ್ರು. ಯಾವ ರತ್ನದ ಹಳ್ಳ ಸತ್ವಂತೇರಿ ಅದಾನ, ಯಾವ ರತ್ನದ ಹರಳಿನ ಚತುರದಾನ ಇದ್ರ ಬೆಲೆ ಹೇಳೋದು ಯಾವದ ಅವ ಈ ರಾಜವಾಡಿಗೆ ಈ ಟೈಮಿಗೆ ಬರಬೇಕಂತೇಳಿ ದೊಂಗರು ಸಾರದು. ಎಲ್ಲ ಹೊರದ ಎಲ್ಲ ರಾಜರು ಬಂದರು, ಪಂಡಿತರು ಬಂದರು, ಎಷ್ಟೋ ಮಂದಿ ಪ್ರಧಾನಿಗಳು ಬಂದರು. ಒಬ್ಬ ಲಕ್ಷ ಅಂತ, ಒಬ್ಬ ಕೋಟಿ ಅಂತ, ಒಬ್ಬ ಬೆಲೆ ಕಟ್ಟಲಿಕ್ಕೆ ಬರಲ್ಲ ಅಟ್ಟು ರತ್ನದ ಹಳ್ಳಿನ ಕಿಮ್ಮತ್ತದಲ್ಲ. ರಾಜ ಎಲ್ಲಿ ಹೊಡಿತು. ರಾಜ ಅಂತ ಒಂದು ಲೆಕ್ಕ ಯಾರಿಗೆ ಬರ್ಲಿಲ್ಲದ. ಲಕ್ಷ ವಿಷಯ ಯಾವ ವಿಷಯ ಮಾತಾಡ್ತಾನೋ ಗೊತ್ತಾಗಬೇಕು. ಇದರ ಲೆಕ್ಕ ಯಾರಿಗೆ ಬರಲ್ಲ. ತೆನ್ನಾಲಿ ರಾಮನ ಕರಿಬೇಕಂತ ಕೃಷ್ಣ ದೇವರಾಯರು ತೆನ್ನಾಲಿ ರಾಮ ಕರೀತಾರೆ. ತೆನ್ನಾಲಿ ರಾಮಚಂದ್ರ ಇದರ ಬೆಲೆ ಹೇಳ್ತೇನಪ್ಪ. ಅವಾಗ ನೀವು ಹೇಳಂದ್ರೆ ಇದು ಉತ್ತರ ಹೇಳ್ಬೋದಲ್ಲ, ಇದು ಬೆಲೆ ಕಿಮ್ಮತ್ ಹೇಳ್ಬೋದಂತ. ರತ್ನದ ಹಣ್ಣನ ಕೈಯಾಗ ಕೂಡಿದ್ರೆ ರಾಜನಿಗಂತ ತೆನ್ನಾಲಿ ರಾಮನ ಕೈಯಾಗ ಯಾರು? ಕೃಷ್ಣ ದೇವರಾಯ ರಾಜ ಹಳ್ಳ ಕೊಟ್ಟ. ಹಳ್ಳ ತಗೊಂಡು ಹಿಂಗ ಹಳ್ಳ ಒಟ್ಟಿಗೆ ಮಾಡಿದ. ಒಳಗೆ ಕತ್ತರಿ ನಿಂತು ಒಳಗೆ ಹಳ್ಳ ಹಿಡಿದ. ತಗದ ಹಳ್ಳ ರಾಜನ ಕೈಯಾಗ ಕೊಟ್ಟ.
ನಿಜವಾದ ರಕ್ತದ ಹಳ್ಳಲ್ಲ. ನಿಜವಾದ ರಕ್ತದ ಹಳ್ಳಿ ಇತ್ತಂದ್ರೆ ಕತ್ತಲಿ ಒಳಗೂ ಬೆಳಕ ಕಾಣುತ್ತದ. ಹೌದು ಹೌದು. ಏನೋ ಕತ್ತಲಿ ಒಳಗೂ ಬೆಳಕ ಕಾಣುತ್ತದ. ಹೌದಪ್ಪ ಹೌದು. ತತ್ವಜ್ಞಾನಿ ಯಾರಿದ್ರು? ಯಾರು? ತೆನ್ನಾಲಿ ರಾಮ ಚತುರಿದ್ದ ಉತ್ತರ ಬಿಡಿಸುವ. ಹೌದು. ತಂಗಿ ನೀ ತೆನ್ನಾಲಿ ರಾಮ ಆಗಂಗಿಲ್ಲ. ಆಹಾ. ನಾನು ಏನು ಹೇಳಿದ ನೀ ಯಾರು ಹುಟ್ಟಿ ಹಚ್ಚಿದ ಇದು ಪರಿಜ್ಞಾನ ಬೇಕು. ಹೌದು. ಇದ್ರಿ ನಾವು ಏನು ಮಾತಾಡ್ತಾನ ಆ ಮಾತಿದು ಏನು ತಾಕತ್ತದ ಆ ಮಾತು ಕಂಡು ಹಿಡಿಯಲಿತ್ತಂದ್ರೆ ಅವ ನಿಜವಾದ ಜ್ಞಾನಿ. ಇದು ಹಾಗಾಯ್ತು ಎತ್ತ ಎರಿಗೆ ವಾಣ ಕೆರಿ ಹೀಗಾಗಿ ಕೂತಿರು. ಹೌದು. ಕತ್ತಲ್ಯಾಗ ಬೆಳಕ ಕಾಣಿಸಿರ್ಬೇಕು ಅಟ್ಟ ಜ್ಞಾನ ಹೊಡಿಬೇಕಂತ ಹೇಳಿದ್ರೆ ಆಹಾ. ನೀ ಏನಂದಿ ಅಣ್ಣ ಕಳಿವಿ ನಾರಾಯಣಗೌಡ ಸೂರಾಮದೇವಿಗೆ ಕಳಿವಿ ನಾರಾಯಣಗೌಡ ಮೂಲ ನನಗೆ ನೀ ಮೂಲ. ಇದೇ ಕೇಳಿದ ಮಾತು ನೀವು ತಂಗಿ ನಿನ್ನ ಒಂದು ಮಾತು ಕೇಳ್ತಾರೆ. ಸಿದ್ಧನಿಗೆ ನಿನಗೆ ಹಿಂಗೆ ಯಾರು ಹೇಳ್ಯಾರ? ಹೌದು. ಕಳಿವಿ ನಾರಾಯಣಗೌಡ ತನ್ನ ತಂಗಿಗೆ ಮೂಲ ಆಗೇ ಇಲ್ಲ. ತಂಗಿಗೆ ಮೂಲಾಗಿಲ್ಲ. ತಂಗಿ ಏನು ಹೊಟ್ಟಿನ ಹುಟ್ಟಿದ ಮಗ ಆ ಮಗನಿಗೆ ಒಯ್ದಿದ್ದ. ಹೌದು. ಇದು ಗೊತ್ತಾಗಬೇಕು ನಿನಗೆ. ಹೌದು. ಕಳಿವಿ ನಾರಾಯಣಗೌಡ ಸೂರಮದೇವಿಗೆ ಮೂಲ ತಂಗಿಗೆ ಮೂಲ ಅಂತ ಆಗಿತ್ತು ನನಗೆ ಮೂಲ ಹಿಂಗೆ ತಂದೀನಿ. ಸಿದ್ಧನಿಗೆ ಹೇಳ್ತದ ತಂಗಿ ಮ್ಯಾಗ ಕಳಿವಿ ನಾರಾಯಣಗೌಡ ಪ್ರೇಮ ಇತ್ತು. ಹೌದು. ಮಮಕಾರ ಇತ್ತು. ನನಗಿಂತ ತಂಗಿ ಸಣ್ಣ ಕೆಳಕರೆ ತಂಗಿ ಹೊಟ್ಟಿನ ಹುಟ್ಟಿದ ಮಗ ನಾಳೆ ನನ್ನ ಮಗಳಿಗೆ ಮೂಲ ಆಗಬಾರ್ದು ಅಂತೇಳಿ ಆ ಖುಷಿಗೆ ವೈದ್ಯ ಆಗಿದ್ದ. ಹೌದು. ವಿಷಯ ಹಾಗೆ ಬಿಡಬೇಡ. ಹೌದು. ಮತ್ತೊಂದು ಮಾತನ್ನು ಹೇಳಿ. ಏನ್ರಿಪ್ಪ ಮಾತಾ? ಹೇಳ ಇಲ್ಲಿ ನಾಟಕ ಮಾಡಿ ಹೋಗುದು ಬೇಡ ಅಂದಿ. ಆಹಾ. ನಾಟಕ ಮಾಡಿ ಹೋಗುದು ಬೇಡ. ಪ್ರತಿಯೊಬ್ಬರು ಸೂರ್ಯ ಹೊಟ್ಟು ಸೂರ್ಯ ಮುಳುಗುತ್ತ ನಾಟಕ ಮಾಡತಾರ ಅನ್ನೋದು ನನ್ನ ಜಗಳ. ಹೌದು. ಈ ಜಗತ್ತಿನೇ ಒಂದು ನಾಟಕದ. ಆಹಾ. ನಾವು ನೀವು ಎಲ್ಲರೂ ಪಾತ್ರಧಾರಿಗಳಿದ್ದೆವು. ಹೌದು. ನೀ ಮಾಡೋದು ಒಂದು ಪಾತ್ರ, ನಾ ಮಾಡೋದು ಒಂದು ಪಾತ್ರ, ಗಂಗೀರಾಯ ಮತ್ತೆ ಮಾಡೋದು ಸೂತ್ರ. ಹೌದು. ಇದು ಗೊತ್ತಾಗಬೇಕು ನಿನಗೆ. ಇಲ್ಲಿ ಎಷ್ಟು ಮಂದಿ ಪ್ರತಿಯೊಬ್ಬರು ಪಾತ್ರಧಾರಿಗಳೇ. ಹೌದು. ಭಗವಂತ ಒಬ್ಬನೇ ಸೂತ್ರಧಾರಿಯನ. ಗಂಗೀರಾಯ ಮುತ್ಯ ಅಂದಿದಂದ್ರ ಅವ ಪರಮಾತ್ಮನೇನ. ಹೌದು. ಅವ ಪರಮಾತ್ಮನೇನ. ಪರಮಾತ್ಮನಿಂದ ಜಗತ್ತೇ ನಡೆದಾಗ ಇಲ್ಲಿ ಪ್ರತಿಯೊಬ್ಬರು ನಾಟಕ ಮಾಡಕತ್ತಾರ. ಈ ನಾಟಕ ಮಾಡಬೇಕಂತೇಳಿ ಯಾರ ಉದ್ದೇಶ ಇಟ್ಟು ಹೇಳೋದು. ನಿನಗೆ ನನ್ನ ಮಾತನೇನು ಬಿತ್ತದ ನೀವು ಸುಮ್ಮ ಕೂತು ಕೇಳೋದ್ರಿ. ನಾಟಕ ಮಾಡಬೇಡ ಅಂತೇಳಿ ಯಾವ ಮಾತಿಗಾಗಿ ನಾಟಕ ಮಾಡಬೇಡ ಅಂತೇಳಿ ಯಾವ ಉದ್ದೇಶ ಇಟ್ಟು ಮಾತಾಡ. ನಿನಗೊಂದು ಮಾತು ಕೇಳ್ತಿದ್ದೆ. ನಮ್ಮ ಚತುರತೆ ಇದರಾಗಿ ತಿಳಿತವ. ಕೃಷ್ಣ ದೇವರಾಯ ರಾಜನ ಅಸ್ತಾನಗಳ ತೆನ್ನಾಲಿ ರಾಮನ ಅಕ್ಬರ ರಾಜನ ರಾಜಮನೆ ಒಳಗೆ ಚತುರ್ ಬಿರ್ಬಲನ ಕರೆ ಬಿರ್ಬಲ್ ಅವನ ಪದವಿ ಅದ. ಅವನ ಹೆಸರು ಬಿರ್ಬಲ್ ಇಲ್ಲ. ತಂಗಿ ಬಿರ್ಬಲನ ನಿಜವಾದ ಹೆಸರು ಏನು? ಅವನ ತಾಯಿ ತಂದೆ ಯಾರು? ಚತುರ ಬಿರ್ಬಲ್ ಅನ್ಬೇಕಂದ್ರೆ ಅದ್ರ ಹಿಂದೆ ಏನು ಕಾರಣ ಅದ? ಈಗ ಹತ್ತದ ನೋಡ್ರಿ, ತಾನೇ ಹತ್ಯದಿಲ್ಲ. ಇದು ಹತ್ಯ ಅಂದ್ರೆ ಇದು ಜ್ಞಾನದ ಜಗಳದ. ಇದು ಜ್ಞಾನದ ಮಾತದ, ಜ್ಞಾನದ ಸಂವಾದದ. ಜಗಳ ಜ್ಞಾನದಲ್ಲ, ಜ್ಞಾನದ ಸಂವಾದದ. ಅಜ್ಞಾನಕ್ಕೆ ಜಗಳ ಬರ್ತಾವ. ಇದು ಬರ್ತಿರ್ಬೇಕು. ಮಾತು ಹೋಗಬಾರ್ದು. ಮುಖಪ್ಪ ಮಾಸ್ತರ ವಿಷಯ ಕಡೆ ಬರೋದು. ಏನು ವಿಷಯ ಬರೋದಲ್ಲ ಬರೋದಲ್ಲ. ನಿಮಗೆ ಮನಸ್ಸಿಗೆ ಮುಟ್ಟಾಗ ಏನೋ ದೃಷ್ಟಾಂತ ಬಹಳ ಅದಾವ. ಕರೆ ಕರೆ ಈ ಸುಮ್ಮ ಪ್ರಶ್ನೋತ್ತರ ನಡೀತೈತೆ. ಕಲಿಕೆ ಮಾತೇ ಹಾಕಿ ಆಯ್ತಾಯ್ತು. ಈಗ ಎತ್ತ ಕೇಳಲ್ಲ ಅಟ್ಟೆ ಹೇಳ್ಬೇಕಾಗ್ಯಾರ. ಹೌದಿಲ್ಲ? ಬಹಳ ಮಾತಾಡಿ ಟೈಮ್ ಹಾಕುದು ಬೇಡ. ಯಾಕಂದ್ರೆ ಒಂದು ವಿಷಯ ನನಗೆ ಕೇಳ್ಯಾರ. ಏನ್ರಿಪ್ಪ ವಿಷಯ? ನಾ ಯಾವ ಮಾತು ಕೇಳಿದ ಏನಂತೇಳಿ? ಏನ್ರಿಪ್ಪ ಮಾತಾಡು? ಮುತ್ತಯ್ಯ ಮುತ್ತಗೌಡಗ ಆದಿಗೊಂಡಗ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. 6ನೇದವ ಕಡಿ ಹುಟ್ಟು ಶಿವಪ್ಪನ ಮಗಂಡ.
ಮೇಘ ಹತ್ತೋದು ಏನು ಕೊಳಂ ಬಿದ್ದಿತ್ತು ಇಲ್ಲ ಅಂದ್ರ ಅವರ ಹಿಂದೆ ಇದ್ದವ್ರಿಗೆ ಕಂಬಳಿ ಎಲ್ಲಿದೆ ಬಂತು ತಿಳಿದು ಒಂದು ಮಾತು ಕೇಳಿದ್ರು. ಏನ್ ಹೇಳಿದ್ರಿಪ್ಪ ತಂಗಿ? ಅದಕ್ಕೆ ಅವರೊಂದು ಮಾತು ಹೇಳಿದ್ರು. ಅವರು ಏನ್ರಿಪ್ಪ? ಪಾರ್ವತದೇವಿ ದೇವಲೋಕದಾಗ ಒಂದು ಸಭೆ ಇಟ್ಟಿದ್ರು. ಆಹಾ, ಅದರ ಒಳಗೆ ಗಂಧರ್ವರು ಅಪಾಸ್ಯ ಮಾಡಿ ನಕ್ಕಾರ. ಹೌದು. ಅದನ್ನ ಆಹಾ, ಮುಂದೆ ನಕ್ಕವರು ಆಡಾಗ್ಯಾರ, ಹಿಂದೆ ನಕ್ಕವರು ಕುರಿಯಾಗ್ಯಾರ. ಆಹಾ, ಹಿಂಗೆ ಮಾತಾಡ್ಯಾರ. ಹೌದು ಅದಿಲ್ರಿ? ಹೌದು. ಇರ್ಲಿ, ಇದಕ್ಕೆ ನಾ ಇದಕ್ಕೆ ತಪ್ಪು ಕೊಡಂಗಿಲ್ಲ. ಹಿಂಗೆ ಸಿದ್ಧಾಂತಿ ಹೇಳ್ಬೋದು ಬಂದಲ್ಲ, ಅದೇ ನೀನು ಹೇಳಿದ್ರಿ. ಅದು ಮುಂದ ಕೈಗೊತ್ತು ಪಾರ್ವತದೇವಿ ಕೈದರು, ಪರಮಾತ್ಮ ಕೈದ, ಬ್ರಹ್ಮ ವಿಷ್ಣು ಇವರೆಲ್ಲ ಕೈದ್ರು. ಅದು ಬಹಳ ಕಿಂಚುದು ಬ್ಯಾಡಿ. ಹೌದು. ನನಗೆ ಎಂತ ಕರೆದ ಮತ್ತೆ ತೋರಿಸೋದದ ಹೌದು. ಆಡ ಕುರಿ ಗಂಧರ್ವದಿಂದ ಅಥವಾ ಋಷಿಗಳ ಶ್ರಾಪಿಗೆ ಆಗಿ, ಪಾರ್ವತಿ ದೇವಿ ಶ್ರಾಪಿಗಾಗಿ ಆಡ ಕುರಿ ಆಗ್ಯಾರ ತಿಳ್ಕೊಂಡು. ಹೌದು. ಆಡ ಮತ್ತು ಕುರಿಯು ಸ್ತ್ರೀಲಿಂಗಗಳದಾವು. ಹೌದು. ಆಡಿಗೆ ಕುರಿಗೆ ಹೆಣ್ಣೆ ಅಂತಾರ. ಹೌದು. ಹೌದಿಲ್ಲ? ಹೌದು. ಮತ್ತು ಅದ್ರ ಒಳಗೆ ಟಗರು ಹುಟ್ಟ್ಯಾವ. ಮೂರು ಕಣ್ಣಿನ ಹೊತ್ತಿನೊಳಗ ಹೌದು. ಶಿಂಬು ಬಡದ ಟಗರು ಇತ್ತೋ ಇಲ್ಲೋ? ಎತ್ತು. ಮತ್ತು ಟಗರು ಹುಟ್ಟಿಬೇಕಂದ್ರೆ ಅದಕ್ಕೆ ಯಾರು ಶ್ರಾಪ ಆಯ್ತು? ಆಹಾ, ಹೌದಿಲ್ರಿ? ವಿಷಯ ಏನು ಮಾತಾಡಕತ್ತೀರಿ? ಅಣ್ಣ ಈಗಿಂದೆಲ್ಲ ಕೇಳಿದ್ರೆ ಅದು ಬೇರೆ ಹೇಳ್ತಾರೆ. ಈಗಿನ ಕೇಳಿಲ್ಲ, ಆಗಿನ ಕೇಳಿಲ್ಲ. ಹೌದು. ಬರೇ ಆಡ ಕುರಿದು ಹೇಳ್ತೀನಿ. ಒಳಗೆ ಟಗರುಗಳು ಹುಟ್ಟ್ಯಾವಂದ್ರೆ ಅದಕ್ಕೆ ಶ್ರಾಪ ಯಾರ್ದಾಯ್ತು? ಅವು ಶ್ರಾಪ ಆಗ್ಬೇಕಂದ್ರೆ ಇವು ಋಷಿಗಳು ಗಂಧರ್ವ ಶ್ರಾಪ ತಿಂದಾರ. ಹೌದು. ಅವು ಅಂತವ್ ಏನ್ ತಪ್ಪು ಮಾಡಿವು? ನೋಡೋದು ಕೇಳೋದು ಪರೀಕ್ಷೆ ಆಗಿದೆ. ಹೌದು. ನೀ ಮಾತಾಡೋ ತಂಗಿ ವಿಷಯ ಸಿದ್ಧಟಿಗೆ ಅದ. ಇದೆಲ್ಲ ಕೊಟ್ಟವ್ರು ಅನುಭವಿ ಕಲಾವಿದರದವ, ಸಿದ್ಧಟಿಗೆ ಆಗೋದು ಜಾಗ ಇದೆ. ಹೌದು. ವಿಷಯ ರೂಟ್ ಚಾಪ್ಟರ್ ಹಿಡಿದು ಹೋಗಿ ಅದ್ರ ಹಿನ್ನೆಲೆ ಕಾರಣ ಏನದ ಏನು ಇಲ್ಲ. ಹೌದಿಲ್ರಿ? ಹೌದು. ಮತ್ತ ಇನ್ನೊಂದು ಮಾತು ಕೇಳಿಲ್ಲ. ಏನ್ರಿಪ್ಪ ಮಾತಾಡು? ಕಳವಿ ನಾರಾಯಣಗೌಡ ತಂಗಿ ಮನೆಗೆ ಭವಿಷ್ಯ ಹೇಳಕ್ ಹೋಗ್ಯಾನ. ಯಾವ